ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಮ್ಮ ಊರಿಂದ ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ಅಪ್ಪ ಮನೆ. ಸೊ ನೋಡಿ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಪೂಜೆ ಎಲ್ಲ ಆಗಿದೆ ನೋಡಿ. ಓನಮ್ಮ ನೋಡಿ ನಮ್ಮ ಅಪ್ಪ ಪೂಜೆ ಎಲ್ಲ ಮಾಡಿದ್ದಾರೆ. ನನ್ನ ಮಕ್ಕಳು ಆಟ ಆಡ್ತಿದ್ದಾರೆ. ಎಲ್ಲೋಗಿದ್ದಿ ಮಗನೇ? ನಾಷ್ಟ ಮಾಡಬೇಕು. ದೋಸೆಗೆ ಹಾಕಿದ್ದಾಳೆ ಈಗ ನಮ್ಮ ಅವ್ವ. ದೋಸೆಗೆ ಮಾಡಬೇಕು. ಚಟ್ನಿ ಆಲೂಗಡ್ಡೆ ಮತ್ತು ಚಟ್ನಿ ಮಾಡಿಟ್ಟವ್ರೆ, ತಿನ್ನಬೇಕು. ತಿಂಡಿ ಪೋತ ಬಂದ ನೋಡಿ, ಏನೈತೆ ಹುಡುಕ್ತವನೆ ತಿಂಡಿ ಪೋತ. ಆಯಿತು ತಿನ್ನು ಮಗನೇ. ಇಲ್ಲೊಬ್ಬ ಪೇಷಂಟ್ ಆಗಿದ್ದಾನೆ, ಬನ್ನಿ ತೋರಿಸ್ತೀನಿ. ಹಲೋ ಪೇಷಂಟ್, ಬನ್ನಿ ನಾಷ್ಟ ಮಾಡೋ ಬಾರೋ ಪ್ರಕಾಶ. ಊರಿಂದ ಬಂದು ರೆಸ್ಟ್ ಮಾಡಕ್ಕೆ ಬಂದವನಿಲ್ಲಿ. ಬಾ ಪ್ರಕಾಶಪ್ಪ. ನಮ್ಮಪ್ಪ ಡ್ಯೂಟಿ ಮಾಡ್ತವ್ರೆ. ಯಾರು ಬರಲಿ ಯಾರು ಬಿಡಲಿ, ನಮ್ಮ ಅಪ್ಪನ ಡ್ಯೂಟಿ ಶುರುವಾಗಿರುತ್ತೆ. ಬನ್ನಿ ಹಾಯ್ ಮಾಡ್ಸಣ. ಹಾಯ್ ಮಾಡಪ್ಪ. ಹಾಯ್. ನೋಡಿ ನಮ್ಮ ಅಪ್ಪನ ಡ್ಯೂಟಿ ಚಾಲು ಆಗಿದೆ. ಡ್ಯೂಟಿ ಯಾರು ಬರಲಿ ಬಿಡಲಿ ಡ್ಯೂಟಿ ಶುರು ಇರುತ್ತೆ. ಕಂಬಿ ಹಾಕ್ತವ್ರೆ. ಈ ಸೆಕೆಗೆ ಫ್ಯಾನ್ ಹಚ್ಕೊಂಡು ಡ್ಯೂಟಿ ಮಾಡ್ತವ್ರೆ. ಈ ನನ್ನ ಮಕ್ಕಳ ಕತೆ ನೋಡಿ ಇಲ್ಲಿ ಆಚೆ ಕಡೆ. ಏನೋ ಯಾಕೆ ಅಳ್ತಾಳೆ ಅವಳು? ಯಾಕೆ ಅಳ್ತಾ ಇದ್ದಾಳೆ? ಯಾಕೆ ಅಳ್ತಾ ಇದ್ದಾಳೆ? ಏನಾಯ್ತು? ಯಾಕೆ ಹೊಡಿತೀಯಾ? ಹೊಡಿಬಾರ್ದು. ಹಾಂ, ನಿಮ್ಮ ತಂಗಿ ತಾನೇ ಅವಳು. ಯಾಕೆ ಹೊಡಿತಿ? ಎಲ್ಲಿ ಬಲ್ಲು? ಎಲ್ಲಿ ಬಲ್ಲು? ಎಲ್ಲೋದ? ಓಪ ಎಲ್ಲಿದಿ ಬಬ್ಲು? ಇಲ್ಲಿದೆ ನೋಡಿ. ಇಲ್ಲೊಬ್ಬ ಕಿತಾಪತಿ ಓಡಾಡ್ತವನೆ. ಕಾಲ್ ಬರ್ತಾ ಇದೆ. ಎಲ್ಲಿ? ಇವಾಗ ನಾಷ್ಟ ಆಯ್ತು. ನಮ್ಮ ಅವ್ವ ಕೂತಿದ್ದಾಳೆ. ಆಯ್ ಮಾಡ್ದೇವ. ನಾಷ್ಟ ಆಯ್ತು. ಇವಾಗ ನಮ್ಮದು ಆಚೆ ಕಡೆ ಹೋಗ್ಬೇಕು. ಯಾವಾಗ ಹೋಯ್ತೀವೋ ಗೊತ್ತಿಲ್ಲ. ಇವಾಗ 11 ಗಂಟೆ ಆಗಿದೆ. ಸೊ ಅದಾದ್ಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಎಲ್ಲರೂ ರೆಡಿಯಾಗಿ KD ಫಿಲ್ಮ್ಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಸೊ KD ಫಿಲ್ಮನ್ನು ನೋಡೋಣ ಅಂತ ಬಂದರೆ ಎಷ್ಟು ರಶ್ಶು ಅಂದರೆ ನೋಡೋಕ್ಕಾಗ್ತಾಯಿಲ್ಲ. ಧ್ರುವ ಸರ್ಜಾ ಫ್ಯಾನ್ಸು ಕಿರ್ಚೋದು ಮತ್ತು ಅವ್ರ ಫೋಟೋಗೆಲ್ಲ ಹಾರ ಹಾಕೋದು, ಫುಲ್ಲು ರಶ್ಶು. ಜಾಸ್ತಿ ಜನ ಗಂಡು ಮಕ್ಕಳಿದ್ರು, ಹೆಣ್ಮಕ್ಳು ಅಷ್ಟೇನಿರಲಿಲ್ಲ. ಒಂದು 30% ಇದ್ದರು. ಫುಲ್ ಎಲ್ಲ ಜನ ಗಂಡು ಮಕ್ಕಳಿದ್ರು. ಅಷ್ಟೊಂದು ಕ್ರೇಜು. ಸೊ ನಾವು ಕೂಡ ಹೊರಟ್ವಿ ಅಷ್ಟೇ ರಶ್ಶಲ್ಲಿ. ಅವ್ರು ಟೀ ಕಾಫಿ ಮಾರಕ್ ಬರ್ತಾರಲ್ಲ, ಅವ್ರ ಜೊತೆ ಅವ್ರನ್ನೂ ಶುರು ಇಟ್ಬಿಟ್ರೆ ಅವ್ರು 20 ಸರಿ ಬರೋರ. ಟೀ ಕಾಫಿ ಸಮೋಸ ಓದ್ರದ ಓದ್ರು. ಹೇಳ ಮಗ ಹೆಂಗ್ ಓದಿರ್ತಿ? ಎಂತ ನಿಕ್ಕಿ ಹೇಳಿದ್ನೆ ಹಿಂಗ ಹೋದ್ರ ಪತ್ಕೊಂಡ್ಬಿಟ್ಟ. ಇನ್ನೊಂದ್ಸರಿ ಹೇಳ ಮಗನೆ. ಅದೇ ಫ್ಲೋನಲ್ಲಿ ಹೇಳ್ತಾರೆ ನೋಡವ. ಸಾಕತ್ತಾಗಿ ಹೇಳ್ತಾನೆ. ಸೊ ಫ್ರೆಂಡ್ಸ್, KD ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾ ನಿಜವಾಗಿಯೂ ವರ್ತ್ ಇದೆಯಾ ಅಥವಾ ಜಸ್ಟ್ ಹೈಪ್ ಮಾತ್ರನಾ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ಓಕೆನಾ? ಸೊ ನಾನು ಫಿಲ್ಮ್ ನೋಡಿರೋದ್ರಿಂದ ಅದರ ಒಂದು ರಿವ್ಯೂವನ್ನು ಕೊಡ್ತಾ ಇದ್ದೀನಿ, ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ಹೀರೋ ಅಂತೂ ಮಾಸ್ ಆಗಿ ಕಾಣ್ಕೊಂಡಿದ್ದಾರೆ, ಧ್ರುವ ಸರ್ಜಾ. ಮತ್ತು ಟ್ರೈಲರು ನೋಡಿದಾಗ ನಮ್ಗೆ ಅನಿಸಿತ್ತು, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿತ್ತು ಅಲ್ವಾ. ವಿಜುವಲ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಕೂಡ ಸ್ಟೈಲಿಶ್ ಆಗಿ ಕಾಣಿಸಿತ್ತು. ಸೊ ಹಾಗಾಗಿ ಕಥೆನೂ ಕೂಡ ಚೆನ್ನಾಗಿರುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಸ್ಟೋರಿನೂ ಕೂಡ ಹೇಳಬೇಕಂದ್ರೆ ಸ್ಟೋರಿ ಬಗ್ಗೆ ತುಂಬ ಚೆನ್ನಾಗಿದೆ. KD ಒಂದು ಆ್ಯಕ್ಷನ್ ಮತ್ತು ಎಮೋಷ್ನಲ್ ಬೇಸ್ಡ್ ಕತೆ ಅಂತಲೇ ಹೇಳ್ಬೋದು.
ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿರುತ್ತೆ, ಅಂದರೆ ಸ್ವಲ್ಪ ಬೋರಿಂಗ್ ಅನಿಸ್ತದೆ. ಆಡಿಯನ್ಸ್ನ ಇಂಟ್ರೆಸ್ಟ್ ಇಟ್ಕೊಳ್ಳೋದು ಹೋಗ್ತದೆ ಅಂತ ಹೇಳ್ಬೋದು, ಅಂದರೆ ಜಾಸ್ತಿ ಇಂಟ್ರೆಸ್ಟ್ ಬರಲ್ಲ. ಸೊ ಸೆಕೆಂಡ್ ಹಾಫ್ನಲ್ಲಿ ತುಂಬಾ ಪ್ರೆಡಿಕ್ಟೇಬಲ್ ಅಂತಲೇ ಅನಿಸ್ತಿದೆ, ಅರ್ಥನೇ ಆಗಲ್ಲ ಸ್ಟೋರಿ, ಅಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ. ಹೀರೋ ಪರ್ಫಾರ್ಮೆನ್ಸ್ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ, ಫುಲ್ ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ, ಸಪೋರ್ಟಿಂಗ್ ಆ್ಯಕ್ಟರ್ಸ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಸೊ ಎಲ್ಲ ಸಿನಿಮಾ ಫೋಟೋಗ್ರಫಿ ಆಗಿರ್ಬೋದು ಅಥವಾ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಎಡಿಟಿಂಗು ಮಾತ್ರ ಸೂಪರ್ ಹೈಲೈಟ್ ಆಗಿತ್ತು. ಸೊ ಹೀರೋ ಪರ್ಫಾರ್ಮೆನ್ಸು, ಸ್ಟೈಲಿಶು, ವಿಜುವಲ್ಲು, ಮಾಸ್ ಸೆನ್ಸು, ಫಸ್ಟ್ ಹಾಫ್ ಅಂತೂ ಎಂಗೇಜಿಂಗ್ ಅಂತ ಹೇಳ್ಬೋದು. ಓವರಾಲ್ ಆಗಿ ಹೇಳಬೇಕು ಅಂದರೆ KD ಒಂದು ಡೀಸೆಂಟ್ ಮಾಸ್ ಎಂಟರ್ಟೈನ್ಮೆಂಟ್ ಮೂವಿ ಅಂತಲೇ ಹೇಳ್ಬೋದು. ಫ್ಯಾನ್ಸ್ಗೆ ಡೆಫಿನೆಟ್ಲಿ ಇದು ಇಷ್ಟ ಆಗಿದೆ ಅಂತ ಹೇಳ್ಬೋದು, ಯಾಕಂದರೆ ಎಲ್ಲ ಫ್ಯಾನ್ಸು ನೋಡ್ತಾ ಇರೋದು, ನೀವು ಕ್ರೇಜ್ ನೋಡಬಹುದು ಹೊರಗಡೆ ಎಷ್ಟಿತ್ತು ಅಂತ ಹೇಳಿ. ಹೊಸದಾಗಿ ಏನಾದರೂ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ಅದನ್ನು ಎವರೇಜ್ ಆಗಿ ಅನ್ನಿಸ್ಬಹುದು, ಅಷ್ಟು ಚೆನ್ನಾಗಿದೆ. ರೇಟಿಂಗಲ್ಲಿ 5/4 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಜಾಸ್ತಿ ಇದು ನೆಕ್ಸ್ಟ್ ಭಾಗ, ಇನ್ನೊಂದು ಭಾಗ ಬರುತ್ತೆ, ಸೆಕೆಂಡ್ ಹಾಫ್ ಕೂಡ ಇದೆ. ಸೊ ಫಸ್ಟ್ ಹಾಫಲ್ಲಿ ನಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಕ್ಯೂರಿಯಾಸಿಟಿ ಇದೆ, ಮುಂದೆ ಯಾವ ಥರ ಬಿಲ್ಡ್ ಮಾಡ್ತಾರೆ ಸ್ಟೋರಿ ಅಂತ ಹೇಳಿ. ಸೊ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಓವರಾಲ್ KD ಮೂವಿ ಸಖತ್ತಾಗಿತ್ತು. ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮೂರ ಜಾತ್ರೆ ಶುರುವಾಗಿದೆ. ಸೊ ಗದಗ ಜಾತ್ರೆ, ತೋಟದಾರೆ ಮಠದ ಜಾತ್ರೆ ಶುರುವಾಗಿದೆ. ಸೊ ಯಾರೆಲ್ಲ ಗದಗಲ್ಲಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ. ಸೊ ಇದು 1 ತಿಂಗಳು ಇರುತ್ತೆ ಜಾತ್ರೆ. ಸೊ ಇದು ಕೂಡ ಶುರುವಾಗಿತ್ತು, ಹಾಗಾಗಿ ಸಿನಿಮಾ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನನ್ನ ಮಕ್ಕಳು ಜಾಸ್ತಿ ಆಟ ಮಾಡ್ತಾಯಿದ್ರು ಅಂತ ಹೇಳಿ ಜಾತ್ರೆಗೆ ಕೂಡ ಹೊರಟ್ವಿ. ಜಾತ್ರೆಗೆ ಫಸ್ಟು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಮಕ್ಕಳು ಆಟ ಆಡಿಸ್ಬರ್ರಿ ಅಂದರು. ಸೊ ಹಾಗಾಗಿ ಅವ್ರಿಗೆ ಆಟ ಆಡಿಸ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದು. ಸೊ ಇಬ್ಬರು ಕೂಡ ಆಟ ಆಡ್ತಾಯಿದ್ರು, ನೋಡ್ಬೋದು ನೀವು ಇಲ್ಲಿ ಎಷ್ಟು ಕ್ರೌಡ್ ಇತ್ತು ಅಂದರೆ ಎಷ್ಟು ಜನ ಇದ್ದರು. ಬೇಗನೆ ಹೋಗಿರೋದ್ರಿಂದ ಸ್ವಲ್ಪ ಅಷ್ಟೊಂದು ಜನ ಏನಿರಲಿಲ್ಲ, ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾಯಿದ್ರು. ಸೊ ನೋಡ್ಬೋದು ಚೆನ್ನಾಗಿ ನಡೆಯುತ್ತೆ. ಒಂದು ತಿಂಗಳಂತಾರೆ ಜಾತ್ರೆ, ಆದರೆ 1.5 ತಿಂಗಳು 2 ತಿಂಗಳು ಅಷ್ಟಿರುತ್ತೆ ಜಾತ್ರೆ. ನೋಡಿ ಎಲ್ಲ ಸಾಮಾನುಗಳು ಹಾಕಿರ್ತಾರೆ, ಚೆನ್ನಾಗಿತ್ತು. ಸೊ ಎಲ್ಲ ಥರ ಸಾಮಾನುಗಳು ಇಲ್ಲಿ ಮಾರಕ್ಕೆ ಹಾಕಿರ್ತಾರೆ. ಸೊ ಇದೇ ನೋಡಿ ತೋಟದಾರ ಮಠದ ಅಜ್ಜರ ಮಠ ಅಂತ ಹೇಳಿ ಹೇಳ್ತಾರೆ. ಸೊ ನಾವಂತೂ ಚಿಕ್ಕವರಿದ್ದಾಗಿಂದ ಈ ಜಾತ್ರೆನ ಮಿಸ್ ಮಾಡಲ್ಲ. ಸೊ ನಾನು ವರ್ಷಕ್ಕೊಂದ್ಸಾರಿ ಬಂದು ಹೋಗ್ತೀನಿ, ಯಾಕಂದರೆ ನನಗೂ ಕೂಡ ಇಷ್ಟ ಇದೆಯವರು, ಹಾಗಾಗಿ ಬರ್ತೀನಿ. ಸೊ ತೆಂಗಿನಕಾಯಿ ಒಡಿಸಿದ್ವಿ, ಅದು ಮೊಸರಾಗಿತ್ತು. ಸೊ ಮೊಸರು ಆದರೆ ತೆಂಗಿನಕಾಯಿ ಕೆಟ್ಟೋದ್ರೆ ಅದು ಚೆನ್ನಾಗಿ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನಲ್ಲೇ ಬಿಟ್ಟು ಮತ್ತೆ ತಿರ್ಗಾ ಎಲ್ಲ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸಿದ್ವಿ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಅಲ್ಲಿ ನಮ್ಮ ಗದಗಲ್ಲಿ ಮಿರ್ಚಿ ಮಂಡಕ್ಕಿ ಫೇಮಸ್ ಅಂತಾರಲ್ವ. ಸೊ ಅದನ್ನು ಕೂಡ ಎಲ್ಲ ಟೇಸ್ಟ್ ಎಲ್ಲ ನೋಡಿಕೊಂಡು ಫಸ್ಟ್ ದೇವಸ್ಥಾನದಲ್ಲೇ ಎಲ್ಲರೂ ಕೂಡ ಅಲ್ಲೇ ಆಟ ಆಡಿಕೊಂಡು ಸ್ವಲ್ಪ ಹೊತ್ತಿದ್ದು ಫೋಟೋ ಎಲ್ಲ ತೆಗೆಸ್ಕೊಂಡು ಅದಾದಮೇಲೆ ಮತ್ತೆ ನಾವು ಹೊರಟಿದ್ದು. ಸೊ ದೇವಸ್ಥಾನ ತುಂಬ ಹಳೇದಿದ್ದು, ನನ್ನ ಪ್ರಕಾರ ಈಗ ನಾನು ನೋಡ್ತಾ ಇರೋದು ಒಂದು ಹುಟ್ದಾಗಿಂದನೂ ಬರ್ತೀವಿ ನಾವು, ಒಂದು ಜಾಸ್ತಿ ವರ್ಷನೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೋಡಿ ಇದೆ ಮಿರ್ಚಿ ಮಂಡಕ್ಕಿ. ತುಂಬ ಚೆನ್ನಾಗಿದೆ, ಗಿರ್ಮಿಟಿ ಮಿರ್ಚಿ. ಸೊ ನಾನು ಯಾವಾಗಲೂ ಮಿರ್ಚಿ ತಿಂದೇ ಇರ್ತೀವಿ ಅಂತ ಹೇಳಿಬಿಟ್ಟು ಬದನೆಕಾಯಿ ಬೋಂಡ ಅಂತ ಸಿಗುತ್ತೆ. ಸೊ ಅದು ತೊಗೊಂಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಹಸಿರು ಮೆಣಸಿನ್ಕಾಯಿದು ಪೇಸ್ಟ್ ಎಲ್ಲ ತುಂಬಿ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಸೊ ಯಾರನ್ನ ಗದಗ ಬಂದರೆ ಇದನ್ನು ಟೇಸ್ಟ್ ಮಾಡದೆ ಹೋಗಬೇಡ್ರಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟು ಫೇಮಸ್ ಆಗಿದೆ, ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ. ಸೊ ತುಂಬ ಚೆನ್ನಾಗಿತ್ತು, ನಾವು ಕೂಡ ಟೇಸ್ಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಮತ್ತೆ ನನ್ನ ಮಕ್ಕಳು ಆಟ ಆಡಬೇಕು ಅಂತ ಇದ್ದರು. ಸೊ ಹಾಗಾಗಿ ಅಲ್ಲಿಂದ ಮತ್ತೆ ಹೊರಟ್ವಿ. ಸೊ ನಾವು ಅಲ್ಲಿ ಹೋಗಿದ್ದು 4-5 ಗಂಟೆ ಆಗಿತ್ತು. ಫಿಲ್ಮ್ ನಮಗೆ ಬೇಗನೆ ಮುಗಿಸ್ಬಿಟ್ವಿ. ನಾವು ಹೋಗಿದ್ದು ಫಿಲ್ಮ್ ನೋಡಲಿಕ್ಕೆ 1:15, 2 ಗಂಟೆಗೆಲ್ಲ ಶುರುವಾಯಿತು. 2 ಗಂಟೆ ಶುರುವಾಗಿ ನಮಗೆ 4 ಗಂಟೆ 4:15ಗೆಲ್ಲ ಮುಗಿದೋಯ್ತು. ಮೋಸ್ಟ್ಲಿ 2.5 ಅವರ್ಸ್ ಅಷ್ಟೇ ಇತ್ತು ಅನಿಸುತ್ತೆ, ಅದು ಜಾಸ್ತಿ ಏನು ಇರಲಿಲ್ಲ. ಸೊ ಅಷ್ಟರಲ್ಲಿ ಮುಗಿಸ್ಕೊಂಡು ನಾವು ಕೂಡ ಹೊರಟುಬಿಟ್ವಿ. ಮತ್ತು 6 ಗಂಟೆ 7 ಗಂಟೆ ಅಷ್ಟರಲ್ಲಿ ನಾವು ಆಲ್ರೆಡಿ ಮನೇಲಿದ್ವಿ. ಅಷ್ಟು ಬೇಗನೆ ಆಯಿತು, ಹೋಗಿ ಬಂದೇ ಇಲ್ಲ ಅಂತಲೇ ಅನ್ನಿಸ್ಬಿಡ್ತು. ಸೊ ಅಷ್ಟು ಬೇಗನೆ ಮುಗಿದೋಯ್ತು. ಸೊ ನೋಡಿ ಜಾತ್ರೆ ಎಷ್ಟು ಚೆನ್ನಾಗಿ ನಡೀತಾ ಇದೆ. ಸೊ ಇನ್ನೂ ಕೂಡ ಇದೆ, ಇನ್ನೂ ಒಂದು 15 ಡೇಸ್ ಅಥವಾ 1 ತಿಂಗಳು ಇರುತ್ತೆ. ಸೊ ನಾವು ಬಂದಾದಮೇಲೆ ಮತ್ತೆ ಎಷ್ಟೊಂದು ಜನ ಹೋಗಿದ್ದಾರೆ. ಮರುದಿನ ಏನಾಗಿದೆ ಅಂದರೆ ದೊಡ್ಡ ಗಾಲಿ ತಿರುಗುತ್ತಲ್ವ, ಸೊ ಅದ್ರ ಮೇಲೆ ಮಕ್ಕಳೆಲ್ಲ ಕೂತ್ಕೊಂಡು ಅದು ಚೈನು ಬಿಚ್ಚಿಬಿಟ್ಟು 8 ಜನರಿಗೆ ಗಾಯ ಆಗಿತ್ತಂತೆ. ಅವರು ಗಂಭೀರವಾಗಿ ಗಾಯ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಯಾರಾದರೂ ನೀವೇನಾದರೂ ಅಲ್ಲಿ ತಿರುಗ್ತಾ ಇದ್ದೀವಿ ನೋಡಿ ದೊಡ್ಡದು, ಆ ಥರದ್ದಲ್ಲಿ ಯಾರು ಕೂಡ ಆಟ ಆಡೋಕ್ಕೆ ಹೋಗಬೇಡಿ. ಯಾಕಂದರೆ ಜೀವಕ್ಕಿಂತ ಹೆಚ್ಚಿಂದ ಏನಲ್ಲ, ಎಂಜಾಯ್ಮೆಂಟ್. ಜೀವ ಇದ್ದರೆ ಎಂಜಾಯ್ಮೆಂಟ್ ಇವತ್ತೆಲ್ಲ ನಾಳೆ ಮಾಡಬಹುದು. ದಯವಿಟ್ಟು ಯಾರು ಕೂಡ ಅದರಲ್ಲಿ ಕೂತ್ಕೊಳ್ಬೇಡಿ. ತುಂಬ ದೊಡ್ಡದು ಮೇಲೆ ಹೋಗಿ ಕೆಳಗೆ ಬರುತ್ತೆ, ಅದು ಅಷ್ಟು ಎಲ್ಲ ಇದಾಗುತ್ತೆ. ಸೊ ಹಾಗಾಗಿ ಇನ್ಸಿಡೆಂಟ್ ಕೇಳಿ ನನಗಂತೂ ಇವತ್ತು ಬೇಜಾರಾಗೋಯಿತು. ಯಾರು ಕೂಡ ವರಿ ಮಾಡ್ಕೋಬೇಡಿ, ಯಾರು ಕೂಡ ಆ ರಿಸ್ಕ್ ತಗೋಬೇಡಿ, ಓಕೆನಾ.
ಸೊ ನಾನು ಕೂಡ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸೊ ಇವತ್ತು ಜಾತ್ರೆಗೆ ನಾವು ಪಿಕ್ಚರ್ ನೋಡೋಕೆ ಬಂದಿದ್ದು, ನೋಡಿದ್ರೆ ಬೇರೆನೇ ಕಥೆ ಆಯಿತು. ನನ್ನ ಮಕ್ಕಳಿಂದ ಜಾತ್ರೆಗೂ ಬರಬೇಕಾಯಿತು. ಹಾಗಾಗಿ ಜಾತ್ರೆನೆಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋ ಸಮಯ ಮನೆಗೆ ಬಂದ್ವಿ. ನನ್ನ ದೊಡ್ಡ ತಮ್ಮ ಕೂಡ ಫೋನ್ ಮಾಡ್ದ, ನನ್ನೆಲ್ಲ ಬಿಟ್ಟು ಎಂಜಾಯ್ ಮಾಡ್ತಿದ್ದೀರಾ ಅಂಥೇಳಿ. ಅವ್ನು ಊರಲ್ಲೇ ಇದ್ದಾನೆ, ಅವ್ನು ಬಂದಿಲ್ಲ. ಸೊ ಹಾಗಾಗಿ ಫೋನ್ ಮಾಡಿ ನಮಗೆಲ್ಲರಿಗೂ ಇದು ಮಾಡ್ತಾಯಿದ್ದ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.